ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಕೊತ್ತಂಬರಿ ಬೀಜದ ಉಪಯೋಗವನ್ನ ಹೇಳ್ತಾ ಇದ್ದೀನಿ. ಧನಿಯಾ ಬೀಜ ಅಂತಾನೂ ಕರೀತಾರೆ. ಬೇಸಿಗೆಯಲ್ಲಂತೂ ದೇಹದ ಆರೋಗ್ಯಕ್ಕೆ ರಾಮಬಾಣ ಇದ್ದಂತೆ ಈ ಕೊತ್ತಂಬರಿ ಬೀಜ. ಯಾವ ತರ ಇದನ್ನ ಉಪಯೋಗಿಸ್ಬೇಕು ಅಂತ ತಿಳಿದಿರ್ಬೇಕು ಅಷ್ಟೇ. ಈ ಬೇಸಿಗೆಯಲ್ಲಿ ದಿನ 1 ಸ್ಪೂನ್ ಕೊತ್ತಂಬರಿ ಬೀಜನ ಸೇವಿಸ್ತಾ ಬಂದ್ರೆ ಎಷ್ಟೋ ತರದ ಆರೋಗ್ಯ ಸಮಸ್ಯೆಯಿಂದ ಹೊರಬರಬಹುದು. ಈಗಂತೂ ಡಯಾಬಿಟಿಸ್, ಗ್ಯಾಸ್ಟ್ರಿಕ್ಸ್, ಹೊಟ್ಟೆ ಉಬ್ರ, ಥೈರಾಯ್ಡ್ ಮುಖ್ಯವಾಗಿ ಬರುವಂತಹ ಸಮಸ್ಯೆಗಳು. ಇದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕಂದ್ರೆ ರಾತ್ರಿ ಮಲಗುವಾಗ 1 ಲೋಟ ನೀರಿಗೆ 1 ಸ್ಪೂನ್ ಧನಿಯಾ ಕಾಳನ್ನ ಹಾಕಿ ನೆನೆಯೋದಕ್ಕೆ ಬಿಡಿ. ಬೆಳಗ್ಗೆ ನೀರು ಮತ್ತೆ ಧನಿಯಾ ಬೀಜವನ್ನ ಒಂದು ಪಾತ್ರೆಗೆ ಹಾಕಿ 1 ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ಚೆನ್ನಾಗಿ ಕಾಯಿಸಿ, ಕುದಿಸಿ, ಆರಿದ ನಂತರ ಶೋಧಿಸಿ ಖಾಲಿ ಹೊಟ್ಟೆಯಲ್ಲಿ ದಿನ ಇದನ್ನ ಬೆಳಗಿನ ಟೈಮ್ ಕುಡಿತಾ ಬಂದ್ರೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ಹೊರಬರಬಹುದು. ಐರನ್, ವಿಟಮಿನ್ ಸಿ ಹೀಗೆ ಹಲವಾರು ಪೋಷಕಾಂಶಗಳು ಈ ಧನಿಯಾ ಬೀಜದಲ್ಲಿ ಇದೆ. ಇದಲ್ಲದೆ ನಮ್ಮ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ದೇಹಕ್ಕೆ ತುಂಬಾ ತಂಪನ್ನು ಕೂಡ ಕೊಡುತ್ತೆ. ಇದು ಒಂದು ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಪವರ್ ಏನು ಅಂತ ಗೊತ್ತಾಗುತ್ತೆ. ಮತ್ತಷ್ಟು ಟಿಪ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.